ಅಂಬೇಡ್ಕರ್ ಅವರು 1891 ಏಪ್ರಿಲ್ 14ರಲ್ಲಿ ಅವರ ತಂದೆ ತಾಯಿಗೆ 14ನೇ ಮಗನಾಗಿ, ಅದೇನು 14 ಕಾಕತಾಳೀಯ, 14ನೇ ಮಗ ಮತ್ತು 14ನೇ ತಾರೀಕು ಅಂತ ಒಬ್ಬ ಮಹಾನ್ ಚೇತನ, ಕಿಡಿಯಾಗಿ ಹುಟ್ಟಿದ ಆ ಒಬ್ಬ ವ್ಯಕ್ತಿ ತನ್ನ ಮರಣದೊತ್ತಿಗೆ ಸೂರ್ಯನಾಗಿ ಬೆಳೀತಾರೆ. ಇದೆಲ್ಲವೇ ಸಾಧನೆ. ಚೆನ್ನಾಗಿ ಬದುಕಿದ್ರೂ ಪರವಾಗಿಲ್ಲ, ನನ್ನ ನಂಬಿದವರು ಸಂತೋಷದಿಂದ ಬದುಕಬೇಕು, ಅವರಿಗೆ ನಾನು ದಾರಿದೀಪ ಆಗಬೇಕು. ಯಾವ ರೀತಿ ದೀಪ ತನ್ನನ್ನೇ ತಾನು ಉರಿದು ಬೆಳಕನ್ನು ಕೊಡುತ್ತೋ, ಯಾವ ರೀತಿ ಕಬ್ಬು ತನ್ನನ್ನೇ ತಾನು ಅರೆದು ಸಿಹಿಯನ್ನು ಕೊಡುತ್ತೋ, ಆ ರೀತಿ ನಮ್ಮ ಕೇವಲ ನಾವು ಅನ್ಕೊಳ್ಳೋದು ಅಂಬೇಡ್ಕರ್ ಅವರು SC/ST ಜನಾಂಗಕ್ಕೆ ಮಾತ್ರ ಸೀಮಿತ. ನಮ್ಮ ಬೇರೆಯವರು ಹೇಳ್ದಂಗೆ ಕೇವಲ ಅವರು SC/ST ಜನಾಂಗಕ್ಕೆ ಮೀಸಲು ಸೀಮಿತ ಅಲ್ಲ, ನಮ್ಮ ಭಾರತಕ್ಕೆ, ಪ್ರಪಂಚಕ್ಕೆ ಬೆಳಕಾದಂಥ ಮಹಾನ್ ನಾಯಕ. ಇವತ್ತು 134ನೇ ಜಯಂತಿಯನ್ನು ಆಚರಿಸ್ತಿದ್ವಲ್ಲ, ಈ ಅಂಬೇಡ್ಕರ್ ಅವರು ತಮ್ಮ ಬಾಲ್ಯದಲ್ಲಿ ಹಲವಾರು ಸಮಸ್ಯೆಗಳು, ನಿಮಗೆಲ್ಲ ಗೊತ್ತಿದೆ, ಹಲವಾರು ಸಮಸ್ಯೆಗಳನ್ನ ಹುಟ್ಟುಕೊಂಡು ಬೆಳೆದು ಶಿಕ್ಷಣ ಸಮಯದಲ್ಲಿ ಹಲವಾರು ತಾರತಮ್ಯ, ಅಸ್ಪೃಶ್ಯತೆಗೊಳಗಾಗಿ ಆ ಒಂದು ಮನಸ್ಸು ಅವರಿಗೆ ಗಟ್ಟಿಯಾಗ್ತಾ ಹೋಗುತ್ತೆ. ಈ ಒಂದು ತಾರತಮ್ಯವನ್ನು ನಾವು ಸಮಾಜದಲ್ಲಿ ಯಾವುದಾದ್ರೂ ರೀತಿಯಲ್ಲಿ ನಾನು ತೆಗೆದುಹಾಕಬೇಕು ಅನ್ನೋ ಒಂದು ಮನಸ್ಥಿತಿ ಅವರಲ್ಲಿ ಗಟ್ಟಿಯಾಗಿರುತ್ತೆ. ಬ್ಯಾರಿಸ್ಟರ್ ಪದವಿಯನ್ನ ಮುಗಿಸ್ಕೊಂಡು ಭಾರತಕ್ಕೆ ಬರ್ತಾರೆ, ವಕೀಲ ವೃತ್ತಿಯನ್ನ ಪ್ರಾರಂಭಿಸ್ತಾರೆ. ನಾವು ನೀವು ಓದಕ್ಕೆ ಸಾಮಾನ್ಯ ಓದೋದು ಒಬ್ಬರು ಅಂಬೇಡ್ಕರ್ ಅವರೇ ಅಥವಾ ಬೇರೆ ಬುದ್ಧಿವಂತರು ಓದೋದು ಎಷ್ಟು ವ್ಯತ್ಯಾಸ ಇರುತ್ತೆ. ಓದ್ಕೊಂಡು ಈ ವಕೀಲ ವೃತ್ತಿಗೆ ಇಲ್ಲಿ ಬರ್ತಾರೆ ಭಾರತ ದೇಶಕ್ಕೆ, ಅವರಿಗೆ ಅಸ್ಪೃಶ್ಯತ ಅಥವಾ ಈ ಹಿಂದುಳಿದ ವರ್ಗದವರು ಅಂತ ಹೇಳಿ ಯಾರು ಕೂಡ ಯಾವುದೇ ಕೇಸನ್ನು ಕೊಡೋದು. ತಾರಾಚಂದ್ರನ್ ಒಬ್ಬ ದೊಡ್ಡ ಬಿಸ್ನೆಸ್ ಮ್ಯಾನ್, ಅವನ ಮಗನಿಗೆ ಕಾರಣಾಂತರದಿಂದ ಮರಣದಂಡನೆ ವಿಧಿಸಿದ್ರು. ಮರಣದಂಡನೆ ವಿಧಿಸಿದಾಗ ಅದನ್ನ ಇವರು ಮೊದಲು ಸ್ಟಾರ್ಟಿಂಗಲ್ಲಿ ಒಪ್ಕೋತಾರೆ, ನಂತರದಲ್ಲಿ ಹ್ಯಾಂಗ್ ಮಾಡ್ತಾರಲ್ಲ ಅದು ಸುತ್ತಿ ಹ್ಯಾಂಗ್ ಮಾಡ್ತಾರೆ. ಹ್ಯಾಂಗ್ ಮಾಡಕ್ ಹೋದಾಗ ಜೈಲರ್ನ ತಂತಾರೆ. ನೋಡಿ ಸ್ವಾಮಿ, ಜಡ್ಜ್ಮೆಂಟ್ ಇರೋದೇ ಇಷ್ಟು, ನಿಮಗೆ ಮರಣದಂಡನೆ ವಿಧಿಸಬೇಕು ಅಂತಿಲ್ಲ, ಇದರಲ್ಲಿ ನೋಡಿ ಜಡ್ಜ್ಮೆಂಟ್. ಅಂಟಿಲ್ ಡೆತ್ ಅಂತ ಎಲ್ಲರೂ ಇದೆಯಾ? ಇಲ್ಲ. ಅಂಟಿಲ್ ಡೆತ್ ಅಂತ ಇಲ್ಲ, ಹಂಗಾಗಿ ಇಷ್ಟಕ್ಕೆ ನೀವು ನಿಲ್ಲಿಸ್ಬೇಕು ಅಂತ ಹೇಳಿ ನಿಲ್ಲಿಸ್ತಾರೆ. ಅದರ ನಂತರದಲ್ಲೇ ಮರಣದಂಡನೆ ಅಂಟಿಲ್ ಡೆತ್ ಅಂತ ಅಮೆಂಡ್ಮೆಂಟ್ ಆಗೋದು. ಎಲ್ಲರಿಗೂ ಮತದಾನ ಹಕ್ಕನ್ನು ಕೊಟ್ಟರು, ಜೊತೆಗೆ ಒಬ್ಬರಿಗೆ ಒಂದೇ ಮತದಾನ. ಅವನು ದೊಡ್ಡ ವ್ಯಕ್ತಿ ಅಥವಾ ಅವನು ಬೇರೆ ಹೆಚ್ಚು ಟ್ಯಾಕ್ಸ್ ಕಟ್ತಾನೆ ಅಥವಾ ಮತ್ತೊಬ್ಬ ಶ್ರೀಮಂತ, ಅವನಿಗೆ ಹೆಚ್ಚು ಹಕ್ಕು ಆ ಥರ ಇಲ್ಲ, ಒಬ್ಬರಿಗೆ ಒಂದೇ ಮತ ಅನ್ನೋದನ್ನ ಕೊಡ್ತಾರೆ. ನಮ್ಮ ಬ್ರಿಟನ್ ಪ್ರಧಾನಿಯವರು ಏನು ಗಾಂಧಿ ಅವರು ಡೂ ಆರ್ ಡೈ ಅನ್ನೋ ಒಂದು ಇದನ್ನು ತೆಗಿತಾರೆ. ಆಗ ಈ ಒಂದು ಹೋರಾಟವನ್ನ ನಾವು ತಡೆಯೋಕ್ಕಾಗಲ್ಲ ಅಂತ ಮನಗೊಂಡು ಒಂದು ಸವಾಲನ್ನು ಹಾಕ್ತಾರೆ. ಅಂದ್ರೆ ನೀವು ಸಂವಿಧಾನ ರಚನೆ ನಿಮ್ಮ ಕೈ ಮಾಡಕ್ ಸಾಧ್ಯ ಇಲ್ಲ, ಭಾರತೀಯರ ಕಡೆಯಿಂದ ಅಷ್ಟು ನಿಮಗೆ ಶಕ್ತಿ ಇಲ್ಲ, ಜ್ಞಾನ ಇಲ್ಲ ಅನ್ನೋ ಒಂದು ಕಾರಣಕ್ಕೆ ಅವರು ಒಂದು ಸವಾಲನ್ನು ಹಾಕ್ತಾರೆ. ನೀವು ನಿಮ್ಮ ಸಂವಿಧಾನವನ್ನು ರಚಿಸ್ಕೊಳ್ಳಿ, ಆಮೇಲೆ ನಾವು ಸ್ವಾತಂತ್ರ್ಯ ಕೊಡ್ತೀವಿ ಅನ್ನೋ ಒಂದು ಕೋರಿಕೆ. ಏನಪ್ಪ ಅಂದ್ರೆ ಕೇವಲ ಅಂಬೇಡ್ಕರ್ ಬಗ್ಗೆ ಮಾತಾಡೋದು, ಆಚೆಗೆ ಹೋಗ್ಬಿಡೋದು, ಮುಗಿಸೋದಲ್ಲ. ಅಂಬೇಡ್ಕರ್ ಅವರು ಏನು ನಮ್ಮ ದೇಶಕ್ಕಾಗಿ ಯಾವ ತರ ನಾವು ಕಷ್ಟದಲ್ಲಿದ್ರು ನಮ್ಮನ್ನು ನಂಬಿರೋರು, ನಮ್ಮ ಸಮಾಜವನ್ನ ಉತ್ತಮ ಮಾಡಬೇಕು ಅಂತ ಅನ್ಕೋತಿದ್ರು, ಅದನ್ನ ನಾವೆಲ್ಲರೂ ಮಾಡಬೇಕು. ಮಕ್ಕಳಿಗಾಗಿ ಆಸ್ತಿಯನ್ನ ಮಾಡಬೇಡಿ, ಮಕ್ಕಳನ್ನೇ ಆಸ್ತಿಯನ್ನಾಗಿ ಮಾಡಿ.